ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಸಾನವಾಳ ಸೇತುವೆ ಕಾಮಗಾರಿ ಬೇಗ ಮುಗಿಸಲು ಸೂಚನೆ ಆರ್ ಬಸವನಗೌಡ ತುರ್ವಿಹಾಳ. ಮಸ್ಕಿ ತಾಲೂಕಿನ ಹಾಲಪುರ ಹತ್ತಿರದ 65ರ ಮುಖ್ಯ ಕಾಲುವೆ ಮೇಲೆ ನಿರ್ಮಾಣಗೊಳ್ಳುತ್ತಿರುವ ಸಾನವಾಳ ಗ್ರಾಮಕ್ಕೆ ರಸ್ತೆ ಕಲ್ಪಿಸುವ ಸೇತುವೆ ಕಾಮಗಾರಿ ಕೆಲಸ ನಡೆಯುತ್ತಿರುವ ಸ್ಥಳಕ್ಕೆ ಶಾಸಕರಾದ ಆರ್ ಬಸವನಗೌಡ ತುರ್ವಿಹಾಳ ಭೇಟಿ ನೀಡಿ ವೀಕ್ಷಿಸಿದ ನಂತರ ಪಾಟೀಲ್ ನ್ಯೂಸ್ ಅಲರ್ಟ್ ಜೊತೆ ಮಾತನಾಡುತ್ತಾ, ಈ ಒಂದು ಸೇತುವೆ ಕಾಮಗಾರಿ ಕೆಲಸ ನೆನೆಗುದಿಗೆ ಬಿದ್ದಿದ್ದು ನಿಧಾನಗತಿಯಲ್ಲಿ ಕೆಲಸ ನಡೆಯುತ್ತಿದ್ದು ಅದಕ್ಕೆ ಇದೇ ತಿಂಗಳ ಒಳಗಾಗಿ ಸಂಪೂರ್ಣ ಸೇತುವೆ ಕೆಲಸ ಮುಗಿಸಬೇಕು. ಏಕೆಂದ್ರೆ ಇದು ಸುಮಾರು ವರ್ಷಗಳ ಬೇಡಿಕೆ, ಹೀಗಾಗಿ ರೈತರ ಅನುಕೂಲಕ್ಕೆ ಬಹಳಷ್ಟು ಸಹಾಯಕ. ಅದಕ್ಕೋಸ್ಕರ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಕೆಲಸ ಮುಗಿಸಲು ಗುತ್ತಿಗೆದಾರರಿಗೆ ತಿಳಿಸಬೇಕು. ಜೊತೆಗೆ ರಾಜ್ಯ ಸರ್ಕಾರದ ಮತ್ತು ಕ್ಷೇತ್ರದ ಅಭಿವೃದ್ಧಿ ಕುರಿತು ಸುದೀರ್ಘವಾಗಿ ಮಾತನಾಡಿದರು. ಇದಕ್ಕೂ ಮುಂಚೆ ಸಾನವಾಳ ಬ್ರಿಡ್ಜ್ನ ಕೆಲಸ ತಡ ಮತ್ತು ವಿಳಂಬದ ಕುರಿತು ಹಿಂದೆ 2 ಬಾರಿ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ ಪ್ರಸಾರ ಮಾಡಿತ್ತು. ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳು, ಪಿಡಿಒ ಬಸವರಾಜ್, ಪಂಚಾಯಿತಿ ಸಿಬ್ಬಂದಿ, ಊರಿನ ಮುಖಂಡರು, ರೈತರು ಇನ್ನಿತರರು ಇದ್ದರು. ನಿಧಾನಗತಿಯ ಕಾಮಗಾರಿಯಿಂದ ಇವತ್ತು ವಿಳಂಬವಾಗಿದೆ. ಇವತ್ತು ಅಧಿಕಾರಿಗಳು ಕೂಡ ಭಾಳಷ್ಟು ಅದ್ರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಭಾಳಷ್ಟು ನೋಟಿಸ್ಗಳನ್ನು ಕೊಟ್ಟು ಕೆಲಸ ಮಾಡಬೇಕನ್ನುವಂಥ ದೃಷ್ಟಿಯಿಂದ 1 ವರ್ಷದಿಂದ ಕೂಡ ಭಾಳ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಗುತ್ತಿಗೆದಾರರ ವಿಳಂಬದಿಂದ ಇವತ್ತು ಈ ಕಾಮಗಾರಿ ಇಷ್ಟು 2 ವರ್ಷದವರೆಗೆ ಉಳಿಲಿಕ್ಕೆ ಸಾಧ್ಯತೆ. ಯಾಕಂದರೆ ಮಧ್ಯೆ ಮಾಡೋಕ್ಕೆ ಬರೋದಿಲ್ಲ. ಇದು ನೀರು ಬರ್ತದೆ ಅನ್ನೋದನ್ನು 3 ತಿಂಗಳಲ್ಲಿ ಮುಗಿಸ್ಬೇಕು ಕಾಮಗಾರಿಗಳು ಯಾವುದು. ಇವತ್ತು ಸ್ವಲ್ಪ ಕಾಂಟ್ರಾಕ್ಟ್ರಿಂದ ಇವತ್ತು ಲೇಟ್ ಆಗಿದೆ. ಈ ಕಾಮಗಾರಿಯನ್ನು ಈ ತಿಂಗಳಲ್ಲಿ ನಾವೆಲ್ಲ ಇದನ್ನು ಮುಗಿಸಿ ರೈತರಿಗೆ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಇದು ಬಹುದಿನಗಳ ಬೇಡಿಕೆ. ಇದು 40-50 ಕೆನಾಲ್ ಯಾವಾಗ ಬಂತು ಅವಾಗಲಿಂದ ರೈತರ ಬೇಡಿಕೆ ಇದೆ. ಈ ಕೆನಾಲಿಂದ ಆ ಕಡೆ ಇರ್ತಕ್ಕಂಥ ರೈತರು ಹೋಗ್ಬೇಕಾದ್ರೆ ಇವತ್ತು ಆಲಾಪುರ ಇರ್ಬೋದು, ಈ ಕಡೆ ಹಳ್ಳಿಗಳ ಜಂಗರಹಳ್ಳಿ ಇರ್ಬೋದು, ಅನೇಕ ಹಳ್ಳಿಗಳ ರೈತರು ಹೊರಗಳಿದ್ದಾವೆ. ಅವು ಊರುಗಳು ಕೂಡ ಬರ್ತವೆ. ಅವಕ್ಕೆ ಹೋಗ್ಬೇಕಾದ್ರೆ ಭಾಳಷ್ಟು ಕಷ್ಟ ಇತ್ತು. ಇವತ್ತು ನಾವು ಇದನ್ನು ಇವತ್ತು ಭಾಳಷ್ಟು ರೈತರು, ನಾನು ಬಂದ ಮೇಲೆ ಕೂಡ ಪದೇ ನಾನು ಕಾಡಾಧ್ಯಕ್ಷ ಇದ್ದಾಗ ಕೂಡ ಈ ರೈತರು ನನಗೆ ಹೇಳ್ತಾ ಇದ್ದರು. ಅವಾಗೆ ನಾನು ಇದನ್ನು ಪ್ರಪೋಸಲ್ ಮಾಡಿ ಇದನ್ನು ಯಾವ ರೀತಿಯಾಗಿ ತೊಗೋಬೇಕನ್ನುವಂಥದ್ದು ನಿರ್ಧಾರ ಮಾಡಿ ಇದನ್ನು ಅಧಿಕಾರಿಗಳ ಕರೆಸಿ ಕಾಮಗಾರಿ ಇವತ್ತು 2 ಬ್ರಿಡ್ಜ್ಗಳನ್ನು ಮಾಡುವಂಥ ಕೆಲಸ ಮಾಡಿದ್ವಿ. ಇವತ್ತು ಕಾಂಟ್ರಾಕ್ಟಲ್ಲಿ ವಿಳಂಬ ಆಗಿದೆ. ಈ ತಿಂಗಳಲ್ಲಿ ಈ ಕಾಮಗಾರಿ ಮುಗಿಸ್ಕೊಳ್ಳಿಕ್ಕೆ ಪೂರ್ಣ ಮಾಡಿದ್ವಿ. ಪೂರ್ಣ ಮಾಡಿ ಉದ್ಘಾಟನೆ ನೀರು ಬರೋದಕ್ಕಿಂತ ಮುಂಚೆನೇ ರೈತರಿಗೆ ಭಾಳ ಯಾವುದೇ ಟೈಮ್ನಿಂದ ಅದು ಕೂಡ ಹಾಗಾಗಿ ನಮ್ಮ ಸರ್ಕಾರ ಕೂಡ ಇವತ್ತು ಜನರ ಪರವಾಗಿ, ರೈತರ ಪರವಾಗಿ ಇವತ್ತು ಅನೇಕ ಅಭಿವೃದ್ಧಿಗಳನ್ನು ಮಾಡ್ತಕ್ಕಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ಕ್ಯಾಬಿನೆಟ್ ಸಚಿವರು ಕೂಡ ಒಳ್ಳೆಯ ಇವತ್ತು ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಿದ್ದೇವೆ. ಇವತ್ತು ಜನ ಒಂದು ಕಡೆ ಹೇಳ್ತಾರೆ, BJPಯವರು, ವಿರೋಧ ಪಕ್ಷದವರು 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಜನರ ಸೋಮಾರಿಗಳನ್ನಾಗಿ ಮಾಡಿದ್ದಾರೆ. ಮತ್ತು ರಾಜ್ಯದ ರಸ್ತೆಗಳು ಹಾಳಾಗ್ತವೆ ಅಂತೇಳಿ ತಮ್ಮ ಇದರಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಗ್ಯಾರಂಟಿಗಳ ಕೊಡುವುದರ ಜೊತೆಗೆ ನಾವು ರಸ್ತೆಗಳನ್ನು ಮಾಡುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಮಾಡ್ತಾಯಿದ್ದೇವೆ. ಇವತ್ತು ಯಾವುದೇ ಹಣದ ಕೊರತೆಯಿಂದ ಎಲ್ಲ ಯೋಜನೆಗಳಿಗೆ ಕೂಡ ಇವತ್ತು ನಾವು ಅಧಿಕಾರಿಗಳಿಗೆ ಇವತ್ತೇನು ಕೆಲಸ ನೌಕರಿ ಮಾಡ್ತಕ್ಕಂಥವರಿಗೆ ಎಲ್ಲರಿಗೂ ಕೂಡ ಪಗಾರವನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ 5 ಗ್ಯಾರಂಟಿ ಯೋಜನೆಗಳು ಕೂಡ ಪ್ರತಿಯೊಂದು ಊರಿಗೆ 30-40 ಲಕ್ಷ ಬರುವಂಥ ಕೆಲಸ ಆಗ್ತಾಯಿದೆ. ಅದು ಕೂಡ ಇವತ್ತು ಒಂದು ಊರನ್ನು ಜನರಿಗೆ ಒಂದು ಅನುಕೂಲ ಆಗ್ತದೆ. ಅಂಥ ಒಂದು ಯೋಜನೆಯನ್ನು ಇವತ್ತು ದೇಶದಲ್ಲಿ ಪ್ರಥಮವಾಗಿ ನಾವು ಕೊಡ್ತಕ್ಕಂಥದ್ದು. ಇದನ್ನು 5 ವರ್ಷವರೆಗೆ ಕೂಡ ಮುಂದುವರಿಸ್ಕೊಂಡು ಹೋಗ್ತೇವೆ. ಮುಂದೆ ಕೂಡ ಇದನ್ನು ಹೆಚ್ಚಿಸಲಿಕ್ಕೆ ಒಂದು ಮುಂದಿನ ಸರ ನಾವು ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸಿ, ಇವತ್ತು ಅನೇಕ ಕಾಮಗಾರಿಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಡೆದೇ ಇದ್ದಾವೆ. ಇವತ್ತು CC ರಸ್ತೆಗಳಿರ್ಬೋದು, ಇವತ್ತು ಯಾವುದೇ ರೋಡ್ಗಳಿರ್ಬೋದು, ಎಲ್ಲವನ್ನು ಕೂಡ ಇವತ್ತು ನಾನು ಈಗಾಗಲೇ ಪಾಮನ್ಕೆಲ್ಲೂರು ಒಂದು SD ಸ್ವರಾಜ್ಯ ಸ್ಕೂಲನ್ನು ಇವತ್ತು ನಮ್ಮ ಸರ್ಕಾರದಿಂದ ಮಂಜೂರಾತಿಯನ್ನು ಕೂಡ ತೆಗೆದುಕೊಂಡಿದ್ದೇವೆ. ಮಸ್ಕಿ ಪಟ್ಟಣದಲ್ಲಿ, ಮಸ್ಕಿ ನಗರದಲ್ಲಿ ಈಗ ಅಲ್ಪಸಂಖ್ಯಾತರ ಸ್ವರಾಜ್ಯ ಶಾಲೆಯನ್ನು ಕೂಡ ಇವತ್ತು ಮತ್ತೆ ಮಂಜೂರಾತಿಯಾಗಿದೆ. ಈಗ ಹೊಸದಾಗಿ 2 ಶಾಲೆಗಳು ಪ್ರಾರಂಭ ಆಗ್ತಿವೆ. ಅದ್ರ ಜೊತೆಗೆ ಮೌಲಾನಾ ಆಜಾದ್ ಹಾಸ್ಟೆಲನ್ನು ಕೂಡ ಇವತ್ತು ಸ್ಕೂಲನ್ನು ಕೂಡ ನಾವು ತಂದಿದ್ದೇವೆ. ಇಂಥ ಜನರಿಗೆ, ಇವತ್ತು ಬಡವರಿಗೆ, ರೈತರಿಗೆ ಪರವಾಗಿರ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ. ಹಿಂದೆ 5 ವರ್ಷದಲ್ಲಿ ಕೂಡ 13ರಿಂದ 5 ವರ್ಷದಲ್ಲಿ ಕೂಡ ರೈತ ಪರವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥ ಕೆಲಸ
ಇವತ್ತು ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ